ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಇದೀಗ ರೇಷನ್ ಕಾರ್ಡ್ ವಿಷಯದಲ್ಲಿ ರಾಜ್ಯ ಸರ್ಕಾರ ನಿಮಗೆ ಗೊತ್ತಿದ್ದಾಗಲೇ ಹೊಸ ನಿಯಮಗಳನ್ನ ಜಾರಿಗೆ ತರ್ತಿದೆ. ಅದೇ ರೀತಿಯಲ್ಲಿ ಇದೀಗ ಹೊಸ ನಿಯಮದ ಅಡಿಯಲ್ಲಿ ಒಂದು ಕೆಲಸವನ್ನು ನೀವು ಅರ್ಜೆಂಟಾಗಿ ಮಾಡಬೇಕಾಗುತ್ತೆ. ಯಾರೆಲ್ಲ BPL ರೇಷನ್ ಕಾರ್ಡ್, APL ರೇಷನ್ ಕಾರ್ಡ್, ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದ್ದೀರಿ ಪ್ರತಿಯೊಬ್ಬರು ಈ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಬ್ಯಾನ್ ಆಗುತ್ತೆ, ರದ್ದಾಗುತ್ತೆ ಅಂತ ಹೇಳ್ಬೋದು. ರದ್ದಾದರೆ ನಿಮಗೆ ಏನಾಗುತ್ತೆ ನೀವು ಕೇಳ್ಬೋದು. ರದ್ದಾದರೆ ನಿಮಗೆ ರೇಷನ್ ಕಾರ್ಡಲ್ಲಿ ಸಿಗ್ತಿರುವಂಥ ಏನು ಆಹಾರ ಧಾನ್ಯ ಇದೆ ಅದು ಯಾವುದು ಕೂಡ ಸಿಗಲ್ಲ, ಅಕ್ಕಿ ಸಿಗಲ್ಲ. ಜೊತೆಗೆ ನಿಮಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಪಡ್ಕೊಳ್ತಿದ್ರೆ ಅಕ್ಕಿ ಹಣ ಕೂಡ ಸ್ಥಗಿತವಾಗುತ್ತೆ. ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ಕೂಡ ಸ್ಥಗಿತವಾಗುತ್ತೆ, ಅಂದರೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಪ್ರತಿ ತಿಂಗಳು ಪಡ್ಕೊಳ್ತಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ರದ್ದಾದರೆ. ಹಾಗಾದ್ರೆ ಇದು ಏನಿದು ಅಪ್ಡೇಟು, ಏನು ನೀವು ಮಾಡಬೇಕಾಗಿರುವಂಥದ್ದು ಕೊನೆ ದಿನಕ್ಕೆ ಯಾವುದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಸ್ನೇಹಿತರೆ ಯಾರ ಬಳಿ ನಿಮಗೆ BPL ರೇಷನ್ ಕಾರ್ಡ್, APL ರೇಷನ್ ಕಾರ್ಡ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡನ್ನು ಹೊಂದಿದ್ದೀರಿ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಒಂದು ವೇಳೆ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದರೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಮಾಡಿದರೆ ಅಥವಾ ಕೊನೆಯ ದಿನಾಂಕದ ಒಳಗೆ ನೀವು ಈ ಕೆಲಸವನ್ನು ಮಾಡಿಲ್ಲ ಅಂದರೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಕೇವಲ ರದ್ದಾದರೆ ನಿಮಗೆ ಕೇವಲ ರೇಷನ್ ಕಾರ್ಡ್ ಅಷ್ಟೇ ಹೋಗಲ್ಲ, ಅದ್ರ ಜೊತೆಗೆ ನಿಮಗೆ ಅನ್ನಭಾಗ್ಯ ಯೋಜನೆ ಲಾಭ ಹೋಗುತ್ತೆ, ಅದರ ಅಕ್ಕಿ ಹೋಗುತ್ತೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬರ್ತಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡ್ರೆ ಅದು ಕೂಡ ಆಗಲ್ಲ. ಹೀಗಾಗಿ ನಿಮಗೆ ಹಲವಾರು ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಿ ಪ್ರತಿಯೊಬ್ಬರು ಇದನ್ನು ನೀವು ಮಾಡಬೇಕಾಗುತ್ತೆ. ನೀವು ಮಾಡಬೇಕಾಗಿರೋದು ಮೊದಲೇದಾಗಿ ಒಂದು ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮಗೆ ಗೊತ್ತಿದ್ದಾಗಲೇ ಒಂದು ಲೈಕ್ ಕೊಟ್ಟರೆ ನಮಗೊಂದು ಹೆಚ್ಚಿನ ವಿಡಿಯೋ ಮಾಡೋಕ್ಕೂ ಇಷ್ಟ ಆಗುತ್ತೆ. ಜೊತೆಗೆ ನಾವು ಮಾಡ್ತಿರೋಂಥ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಅದೇ ರೀತಿಯಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಿ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಚಾನಲಲ್ಲಿ ನಿಮಗೆ ಗೊತ್ತಿದ್ದಂಗೆ ಯಾವುದೇ ಒಂದು ಫೇಕ್ ಸುದ್ದಿ ಹಾಕಲ್ಲ, ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ರು ಕೂಡ ಅಧಿಕೃತವಾದ ಮಾಹಿತಿಯನ್ನು ಸ್ಪಷ್ಟವಾಗಿ ನೇರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ನಿರಂತರ ಅಧಿಕೃತ ಮಾಹಿತಿಯನ್ನು ಪಡ್ಕೋಬೇಕಂದ್ರೆ ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕನ್ ಒತ್ತಿ, ಅಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇವಾಗ ಹೇಳ್ತಿರುವಾಗೆ ಇವಾಗ ಬಂದಿರುವಂಥ ಹೊಸ ಅಪ್ಡೇಟ್ ಪ್ರಕಾರ BPL ಕಾರ್ಡ್ ಅಥವಾ APL ಕಾರ್ಡ್, ಅಂತ್ಯೋದಯ ಕಾರ್ಡ್ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹೊಸ ನಿಯಮವನ್ನು ಜಾರಿ ಮಾಡಿದೆ ರಾಜ್ಯ ಸರ್ಕಾರ. ನಿಮಗೆ ಗೊತ್ತಿದ್ದಾಗೇ ರಾಜ್ಯ ಸರ್ಕಾರದ ಈ BPL ರೇಷನ್ ಕಾರ್ಡ್ ಏನಿದೆ ಇದನ್ನು ಕೆಲವೊಂದು ನಕಲಿ ದಾಖಲೆಗಳನ್ನು ಕೊಟ್ಟು ಹಲವಾರು ಮಂದಿ, ಅಂದರೆ GST ಪಾವತಿ ಮಾಡುವವರು, ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡುವವರು, ಹಾಗಾಗಿ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ಕೂಡ ನಕಲಿ ಅಂದರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ BPL ರೇಷನ್ ಕಾರ್ಡನ್ನು ಪಡ್ಕೊಳ್ತಿದ್ದಾರೆ. BPL ರೇಷನ್ ಕಾರ್ಡ್ ಮೂಲಕ ಗೌರ್ಮೆಂಟ್ನಿಂದ ಏನೆಲ್ಲ ಸಿಗ್ತಿದೆ BPL ರೇಷನ್ ಕಾರ್ಡ್ದಾರರಿಗೆ, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಗ್ಯಾರಂಟಿ ಯೋಜನೆಗಳಲ್ಲಿ ಇರುವಂಥ ಬೆನಿಫಿಟ್ ಇರ್ಬೋದು, ಅಥವಾ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳ ಬೆನಿಫಿಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಯೋಜನೆಗಳ ಬೆನಿಫಿಟ್ ಇರ್ಬೋದು, ಎಲ್ಲವನ್ನ ಇವರು ಪಡ್ಕೊಳ್ತಿದ್ದಾರೆ. ಇದು ಈಗ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವಂಥದ್ದು. ಇದನ್ನು ಸ್ಟಾಪ್ ಮಾಡಬೇಕಂತ ರಾಜ್ಯ ಸರ್ಕಾರ ಇವಾಗ KYC ಕಡ್ಡಾಯವಾಗಿ ಮಾಡಬೇಕಂತ ಹೇಳಿದೆ. ಕಳೆದ 6 ತಿಂಗಳಿಂದ ಕೂಡ ರಾಜ್ಯ ಸರ್ಕಾರ ವಾರ್ನಿಂಗ್ ಮಾಡ್ತಿದೆ. ಬಟ್ ಇನ್ನೂ ಕೂಡ ಲಕ್ಷಾಂತರ ರೇಷನ್ ಕಾರ್ಡ್ ಹೊಂದಿರುವವರು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ, ಅಂದರೆ ರೇಷನ್ ಕಾರ್ಡ್ KYC ಮಾಡಿಲ್ಲ. ರೇಷನ್ ಕಾರ್ಡ್ KYC ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದಂಗೆ ರೇಷನ್ ಕಾರ್ಡ್ ಏನಿರುತ್ತೆ ಅದಕ್ಕೆ ಆಧಾರ್ ಕಾರ್ಡು ಲಿಂಕ್ ಆಗಬೇಕು. ಅಂದರೆ ರೇಷನ್ ಕಾರ್ಡ್ನಲ್ಲಿ 5 ಸದಸ್ಯರಿದ್ದರೆ 5 ಸದಸ್ಯರ ಆಧಾರ್ ಕಾರ್ಡು ಆ ರೇಷನ್ ಕಾರ್ಡ್ ಜೊತೆ ಲಿಂಕ್ ಇರಬೇಕಾಗುತ್ತೆ. ಇದನ್ನು ನೀವು ನಿಮ್ಮ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ಮಾಡ್ಬೋದು, ಇಲ್ಲಾಂದರೆ ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು. ಮೊಬೈಲ್ನಲ್ಲಿ ಡೈರೆಕ್ಟಾಗಿ ನೀವು ಇಲ್ಲಿ ಅಧಿಕೃತ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಅಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ನೀವು ಲಿಂಕ್ ಮಾಡ್ಬೋದು. ಈ ರೀತಿಯಾಗಿ ಲಿಂಕ್ ಮಾಡಿದಾಗ ನಿಮ್ಮ ರೇಷನ್ ಕಾರ್ಡ್ KYC ಕಂಪ್ಲೀಟ್ ಆಗುತ್ತೆ. ರೇಷನ್ ಕಾರ್ಡ್ KYC ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಹಾಗಾಗಿ ನಿಮಗೆ ಗೊತ್ತಿದ್ದಾಗಲೇ ರೇಷನ್ ಕಾರ್ಡ್ ನೀವು KYC ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ರೇಷನ್ ಕಾರ್ಡ್ ಮಾತ್ರ ರದ್ದಾಗೋದಲ್ಲ, ಅದರ ಜೊತೆಗೆ ನಿಮಗೆ ಏನೆಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಬೆನಿಫಿಟ್ ನೀವು ಪಡ್ಕೊಳ್ತಿದ್ದೀರಿ ಅದು ಕೂಡ ಸ್ಟಾಪ್ ಆಗುತ್ತೆ. ಹಾಗಾಗಿ ನೀವು ಮಾಡ್ಬೋದು. ಮೊಬೈಲಲ್ಲೂ ಕೂಡ ಮಾಡ್ಬೋದು. ತುಂಬ ನೀವು ಇಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಸರ್ಚ್ ಮಾಡಿದ್ರು ಸಿಗುತ್ತೆ ಆಪ್ಷನ್, ಇಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಒಂದು ಆರ್ಟಿಕಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಕೂಡ ಚೆಕ್ ಮಾಡ್ಬೋದು. ಚೆಕ್ ಮಾಡಿ ನೀವು ಖುದ್ದಾಗಿ ನಿಮ್ಮ ಮೊಬೈಲಲ್ಲಿ ರೇಷನ್ ಕಾರ್ಡ್ KYC ಮಾಡ್ಬೋದು, ಅಂದರೆ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟು. ಇದೀಗ ಲಾಸ್ಟ್ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದೆ. ಸೆಪ್ಟೆಂಬರ್ 30ನೇ ತಾರೀಕು ರಾಜ್ಯ ಸರ್ಕಾರ ಲಾಸ್ಟ್ ಡೇಟ್ ಆಗಿ ಕೊಟ್ಟಿದೆ. ಸೆಪ್ಟೆಂಬರ್ 30ರ ಒಳಗೆ ಯಾರೆಲ್ಲ ಮಾಡಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಥವಾ KYC ಯಾರೆಲ್ಲ ಮಾಡಲ್ಲ ಅಂಥ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಖಡಕ್ ಆಗಿ ವಾರ್ನಿಂಗ್ ಮಾಡಿದೆ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಸೇವ್ ಆಗಬೇಕಂತ ಹೇಳಿದ್ರೆ, ನಿಮಗೆ ಎಲ್ಲ ಸ್ಕೀಮ್ಗಳ ಬೆನಿಫಿಟ್ ಸಿಗಬೇಕಂತ ಹೇಳಿದ್ರೆ, ಅಕ್ಕಿ ಹಣ ಜೊತೆಗೆ ಅಕ್ಕಿ ಎಲ್ಲವೂ ಕೂಡ ಸಿಗಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರು ರೇಷನ್ ಕಾರ್ಡ್ KYCನ ಈ ಕೂಡಲೇ ಮಾಡಿ. ಲಾಸ್ಟ್ ಡೇಟ್ ತನಕ ನೀವು ವೆಯ್ಟ್ ಮಾಡೋಂಥ ಅಗತ್ಯ ಈ ಕೂಡಲೇ ನೀವು ಮಾಡ್ಬೋದು, ಮೊಬೈಲಲ್ಲೇ ಮಾಡ್ಬೋದು, ಚಿಂತೆ ಮಾಡೋಂಥ ಅಗತ್ಯ ಇಲ್ಲ ಸ್ನೇಹಿತರೆ. ಇದು ಬಂದುಬಿಟ್ಟು ಇವಾಗ ರೇಷನ್ ಕಾರ್ಡ್ ಇರುವಂಥ ಪ್ರತಿಯೊಬ್ಬರು ಮಾಡಬೇಕಾದಂಥ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗಿರ್ಬೋದು, ಮನೆಯವರಿಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಇದರಿಂದ ಬೆನಿಫಿಟ್ ಆಗುತ್ತೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅವ್ರಿಗೆ ಕೂಡ ರೀಚ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಹೊಸಬರಾಗಿ ನೋಡ್ತಿದ್ದೀರಿ ಪ್ರತಿಯೊಬ್ಬರು ನಮ್ಮ ಚಾನಲ್ನ